ವೀಕ್ಷಕರೇ, ನಕ್ಷತ್ರ ನಾಡಿ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ನಾನು ಕಾವ್ಯ ಆಚಾರ್. ಎಂದಿನಂತೆ ಜ್ಯೋತಿಷ್ಯ ಶಾಸ್ತ್ರದ ಬಗ್ಗೆ ನಿಖರವಾದಂತಹ ಮಾಹಿತಿಯನ್ನ ನೀಡೋದಕ್ಕೆ ಇವತ್ತಿನ ಕಾರ್ಯಕ್ರಮದಲ್ಲಿ ಪಂಡಿತ್ ಡಾಕ್ಟರ್ ದಿನೇಶ್ ಗುರೂಜಿ ಅವರಿದ್ದಾರೆ. ಅವರನ್ನ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ತಾ ಕಾರ್ಯಕ್ರಮವನ್ನು ಶುರು ಮಾಡ್ತಾ ಹೋಗೋಣ. ಗುರುಗಳೇ ನಮಸ್ತೆ. ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ, ಸುಸ್ವಾಗತ. ಓಂ ಶ್ರೀ ಗುರುಭ್ಯೋ ನಮಃ. ಓಂ ಗ್ರಾಂ ಗ್ರೀಂ ಗ್ರೌಂ ಸಹ ಗುರುವೇ ನಮಃ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ನಾರಾಯಣಾಯ. ನಮಸ್ಕಾರ. ಇವತ್ತು ವಿಶೇಷವಾಗಿರ್ತಕ್ಕಂಥ ಒಂದು ವಿಚಾರ. ಇದೇ ತಿಂಗಳು ಗುರು ಮಿಥುನ ರಾಶಿ ಪ್ರವೇಶ. 1 ವರ್ಷದ ಕಾಲ ಮಿಥುನ ರಾಶಿಯಲ್ಲೇ ಇರತಕ್ಕಂಥದ್ದು. ಈ ಸತಿ ಗುರುವಷ್ಟು ಸ್ಪೀಡು ನಮ್ಮ ನಭೋಮಂಡಲದಲ್ಲಿ ಬೇರೆ ಯಾವ ಗ್ರಹನೂ ಓಡ್ತಾ ಇಲ್ಲ. ಅತಿಚಾರದಲ್ಲಿದೆ. ಗುರು ಈಸ್ ಇನ್ ಅತಿಚಾರ, ದಿ ಫಾರ್ವರ್ಡ್ ಮೋಷನ್. ಇದು ಮೇ 14ರಿಂದ ಶುರುವಾಗುತ್ತೆ. ದಿ ಮೋಸ್ಟ್ ಸ್ಪೀಡೆಸ್ಟ್. ಕೆಲವೊಂದು ಸತಿ ಗ್ರಹ ನಾರ್ಮಲ್ ಸ್ಪೀಡಲ್ಲಿರುತ್ತೆ, ಕೆಲವು ಸ್ಲೋ ಆದಾಗ ಅದನ್ನು ವಕ್ರಿ ಅಂತ ಕರೀತಾರೆ, ರೆಟ್ರೋಗ್ರೇಡ್ ಅಂತ ಕರೀತಾರೆ. ಹಾಗೆ ಸ್ಪೀಡ್ ಆದಾಗ ಅದನ್ನು ಅತಿಚಾರ ಅಥವಾ ಫಾಸ್ಟ್ ಫಾರ್ವರ್ಡ್ ಅಂತ ಕರೀತಾರೆ. ಇದೇ ತಿಂಗಳು ಮೇ 14 ಆದಮೇಲೆ ಮಿಥುನ ಪ್ರವೇಶ ಆಗಿರ್ತಕ್ಕಂಥದ್ದು. ಜನರಲ್ಲಾಗಿ ನೆಕ್ಸ್ಟ್ ಇಯರ್ ಜೂನ್ಗೆ ಕರ್ಕಾಟಕ ಪ್ರವೇಶ ಆಗಬೇಕು. ಆದರೆ ಇಲ್ಲಿ ಏನಾಗ್ತಾ ಇದೆ, ಅಕ್ಟೋಬರಲ್ಲೇ ಕರ್ಕಾಟಕ ಪ್ರವೇಶ ಆಗಿ ರೆಟ್ರೋಗ್ರೇಡಿಗೆ ವಾಪಸ್ ಬರ್ತಾ ಇದೆ. ಡಬಲ್ ಎಫೆಕ್ಟು ಇರ್ತಕ್ಕಂಥದ್ದು ತೋರಿಸ್ತಾ ಇದೆ. ಸಾಕಷ್ಟು ಬದಲಾವಣೆಗಳು ನಾನು ಆಲ್ರೆಡಿ ಉಗಾದಿ ಭವಿಷ್ಯದಲ್ಲಿ ಹೇಳಿದ್ದೀನಿ. ಆದರೆ ಈಗ ಸಾಮಾನ್ಯ ನಮ್ಮ ನಾಗರಿಕರಿಗೆ ಯಾವ ರೀತಿಯಾಗಿರ್ತಕ್ಕಂಥ ಒಂದು ಲಗ್ನ ಭವಿಷ್ಯ. ಮೇಷ ಲಗ್ನಕ್ಕೆ ಹೋಗೋಣ ಇವತ್ತು. ಮೇಷ ಲಗ್ನದವರು ಯಾರ್ಯಾರು ಮೇಷ ಲಗ್ನದಲ್ಲಿ ಹುಟ್ಟಿದ್ದಾರೆ ಅವ್ರಿಗೆ ಈ ಒಂದು ಗುರುಗ್ರಹದ ಮಿಥುನ ರಾಶಿ ಪ್ರವೇಶ ಹೇಗಿದೆ ಅಂತ ನೋಡಿದಾಗ ಇಲ್ಲಿ 3 ಲೆವೆಲ್ ತೊಗೊಳ್ತೀವಿ. ಒಂದು ಮೃಗಶಿರ ನಕ್ಷತ್ರ, 2ನೇದು ಆರಿದ್ರ ನಕ್ಷತ್ರ, 3ನೇದು ಪುನರ್ವಸು ನಕ್ಷತ್ರ. ಬಟ್ ಲಾಂಗ್ ಸ್ಟಿಂಟ್ ಅಂತ ನಾವೇನು ಕರಿತೀವಿ ಅದು ಆರಿದ್ರದಲ್ಲಿರೋದ್ರಿಂದ ರಾಹುವಿನ ಪ್ರಭಾವ ತುಂಬ ಹೆಚ್ಚಾಗಿರುತ್ತೆ. ಹಾಗೆ ಗುರು ಯಾವ ನಕ್ಷತ್ರದಲ್ಲಿದ್ದಾನೆ ಅಂತ ನಾವು ನೋಡ್ಕೋಬೇಕಾಗತ್ತೆ ಟ್ರಾನ್ಸಿಟಲ್ಲಿ. ಹಾಗೆ ಯಾವ್ಯಾವ ಲಗ್ನ ನಾನು ಹೇಳ್ತೀನಿ. ಮೇಷ ಲಗ್ನ ಗೊತ್ತಿಲ್ಲ ಅಂದರೆ ರಾಶಿ ತಗೊಳ್ಳಿ. ಮೇಷ ಲಗ್ನದವ್ರಿಗೆ ಗುರುದಶ ನಡೀತಾ ಇರಬೇಕು. ಆವಾಗ ನಾನು ಹೇಳ್ತಕ್ಕಂಥ ಎಫೆಕ್ಟು ಸಂಪೂರ್ಣವಾಗಿ ಹೆಚ್ಚಾಗಿರ್ತಕ್ಕಂಥದ್ದು. ಮೇಷ ಲಗ್ನದ ವಿದ್ಯಾರ್ಥಿಗಳಿಗೆ ಗುರು ಪ್ರವೇಶದಿಂದ ಎಜುಕೇಷನ್ ಸ್ವಲ್ಪ ಹಿನ್ನಡೆ ಆಗುತ್ತೆ. ಎಜುಕೇಷನಲ್ಲಿ ಸ್ವಲ್ಪ ಅನ್ವಾಂಟೆಡ್ ರಿಸಲ್ಟ್, ಅನ್ಎಕ್ಸ್ಪೆಕ್ಟೆಡ್ ರಿಸಲ್ಟ್ ಬರ್ತಕ್ಕಂಥದ್ದು ತೋರಿಸ್ತಾ ಇದೆ ಎಜುಕೇಷನ್ ಸೆಕ್ಟ್ರಲ್ಲಿ. ಹಾಗೆ ಮೃಗಶಿರ ನಕ್ಷತ್ರದಲ್ಲಿದ್ದಾಗ, ಮಂಗಳನ ನಕ್ಷತ್ರದಿದ್ದಾಗ 1ನೇ ಮನೆ 8ನೇ ಮನೆ ಬರ್ತಕ್ಕಂಥದ್ದು ಅಬ್ಸ್ಟಕಲ್ಸ್ ಇರ್ತಕ್ಕಂಥದ್ದು ತೋರಿಸ್ತಾ ಇದೆ. ಒಂದು 3 ತಿಂಗಳಾದ ನಂತರ ಸ್ವಲ್ಪ ಮಟ್ಟಿಗೆ ಜಸ್ಟ್ ಪಾಸ್ ಆಗ್ಬೋದು ಅಥವಾ ಲಾಭಾಂಶ ತೋರಿಸ್ತಕ್ಕಂಥದ್ದು ತೋರಿಸ್ತಾ ಇದೆ. ಹಾಗೆ ಎಜುಕೇಷನ್ ಇರ್ತಕ್ಕಂಥವ್ರು ವಿದೇಶದಲ್ಲಿ ಹೋಗಿ ಓದೋರಿಗೆ ಭಾಳ ಅನುಕೂಲಕರ. ಮೇಷಲಗ್ನದವರು ಯಾರ್ಯಾರು ವಿದೇಶ ಪ್ರಯಾಣ ಮಾಡಬೇಕು ಅನ್ನೋ ಇರ್ತಾರೆ ಎಜುಕೇಷನ್ಗೋಸ್ಕರ ತುಂಬ ಅನುಕೂಲಕರವಾಗಿರ್ತಕ್ಕಂಥ ಸಮಯ, ಭಾಳ ಸ್ಟ್ರಾಂಗ್ ಆಗಿದೆ. ಹಾಗೆ ಮೇಷಲಗ್ನದವ್ರಿಗೆ ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಜಾಬಲ್ಲಿರ್ತಕ್ಕಂಥವ್ರಿಗೆ ಸ್ವಲ್ಪ ಹಿನ್ನಡೆ ಜಾಸ್ತಿ, ಎಫರ್ಟ್ ಜಾಸ್ತಿ, ತಿರುಗಾಟ ಜಾಸ್ತಿ ಆಗ್ತಕ್ಕಂಥದ್ದು, ವೃಥಾ ಟೆನ್ಷನ್ ಜಾಸ್ತಿ ಆಗ್ತಕ್ಕಂಥದ್ದು ಮೇಷ ಲಗ್ನದವ್ರಿಗೆ. ಹಾಗೆ ಈ ಮೇಷ ಲಗ್ನದವ್ರಿಗೆ ಸ್ಥಳ ಬದಲಾವಣೆ ಅಥವಾ ಜಾಬ್ ಬದಲಾವಣೆ ಸ್ವಲ್ಪ ತೋರಿಸ್ತಾ ಇದೆ. ಯಾಕಂದರೆ 9th ಹೌಸು ಮತ್ತು 12th ಹೌಸ್ ಇಂಡಿಕೇಷನ್ ಇರೋದ್ರಿಂದ ವಿದೇಶದಲ್ಲಿರೋರಿಗೆ ಭಾಳ ಅನುಕೂಲಕರವಾಗಿರ್ತಕ್ಕಂಥದ್ದು ತೋರಿಸುತ್ತೆ. ಮೊದಲ 2ರಿಂದ 3 ತಿಂಗಳು ಸ್ವಲ್ಪ ಸಮಸ್ಯೆ ತೋರಿಸುತ್ತೆ. ಆದರೆ ಅದಾದ ನಂತರ ಸ್ವಲ್ಪ ಲಾಭದಲ್ಲಿರ್ತಕ್ಕಂಥದ್ದು ವಿದೇಶದಲ್ಲಿರ್ತಕ್ಕಂಥವ್ರಿಗೆ. ಹಾಗೆ ಮಿಥುನ ಲಗ್ನದವ್ರಿಗೆ ಭೂಮಿ ವಿಚಾರದಲ್ಲಿ ಸ್ವಲ್ಪ ನೆಗೆಟಿವ್. ಭೂಮಿ ಖರೀದಿ ಮಾಡೋಕ್ಕೆ ಹೋಗ್ತೀರಾ, ಸಿಗಾಕೊಳ್ತೀರಾ. ಭೂಮಿ ಖರೀದಿ ಮಾಡೋಕ್ಕೆ ಹೋಗ್ತೀವಿ, ಲೇಟ್ ಆಗೋ ಸಾಧ್ಯತೆ ಇದೆ. ಭೂಮಿ ಖರೀದಿ ಮಾಡೋಕ್ಕೆ ಹೋಗ್ತೀವಿ,
ಸ್ವಲ್ಪ ಅಂದ್ಕೊಂಡಿರ್ತಕ್ಕಂಥದ್ದು ಬುಕ್ ಮಾಡ್ಕೊಂಡಿರ್ತಕ್ಕಂಥದ್ದು ಬೇರೆ ಯಾವುದೋ ಬರುತ್ತೆ, ಕೊಟ್ಟಿರೋ ಸ್ಪೆಸಿಫಿಕೇಷನ್ ಬೇರೆ, ಅಸಮಾಧಾನ ಉಂಟಾಗ್ತಕ್ಕಂಥದ್ದು ಮೇಷ ಲಗ್ನದವ್ರಿಗೆ ಗುರುವಿನ ಸಂಚಾರದಿಂದ. ಗುರುದಶ ಬಂದಾಗ ಇನ್ನೂ ಹೆಚ್ಚಾಗುತ್ತೆ. ಗುರುಭುಕ್ತಿ ಏನಾದ್ರು ನೀವು ಹೋಗಿ ಪರ್ಚೇಸ್ ಮಾಡಿದಾಗ ಸಮಸ್ಯೆ ಆಗ್ತಕ್ಕಂಥದ್ದು. ಹಾಗೆ ಬಿಸ್ನೆಸ್ಸಲ್ಲಿ ಹೆಚ್ಚಿನ ಕಮಿಷನ್ ಬರ್ತಕ್ಕಂಥದ್ದು ತೋರಿಸುತ್ತೆ, ಆದರೆ ಲಾಸ್ ಆಗ್ತಕ್ಕಂಥದ್ದು, ಅಬ್ಸ್ಟಕಲ್ಸ್ ಆಗ್ತಕ್ಕಂಥದ್ದು ತೋರಿಸ್ತಾ ಇದೆ. 3 ತಿಂಗಳು ಆದ ನಂತರ ಸ್ವಲ್ಪ ಲಾಭದಲ್ಲಿ ಹೆಚ್ಚು ಇರ್ತಕ್ಕಂಥದ್ದು ಗೋಚಾರ ಫಲದಿಂದ ತೋರಿಸುತ್ತೆ. ಹಾಗೆ ವಿವಾಹದಲ್ಲಿ ಮಾತುಕತೆಯಾಗಿ ಅಥವಾ ಎಂಗೇಜ್ಮೆಂಟ್ವರೆಗೂ ಹೋಗಿ ಎಂಗೇಜ್ಮೆಂಟ್ ಆದಮೇಲೆ ಕಟ್ಟಾಗ್ತಕ್ಕಂಥ ಸಾಧ್ಯತೆ ಬಹುತೇಕ ಇದೆ. ಅಥವಾ ಚೆನ್ನಾಗಿ ಮಾತಾಡ್ಕೊಂಡಾದಮೇಲೆ ಯಾವುದೋ ಒಂದು ಸಣ್ಣ ಪುಟ್ಟ ವಿಚಾರದಲ್ಲಿ ಗಲಾಟೆಗಳಾಗಿ ಮುರಿದು ಬೀಳ್ತಕ್ಕಂಥದ್ದು. ಹಾಗೆ ಮಾತುಕತೆಯಿಂದ ಸ್ವಲ್ಪ ಎಲ್ಲ ಚೆನ್ನಾಗಾಗಿ ಮದುವೆ ಮುಹೂರ್ತದಲ್ಲಿ ಅಥವಾ ಮದುವೆ ಟೈಮಲ್ಲಿ ಬೇಡ ಅಂತ ಹೇಳ್ತಕ್ಕಂಥದ್ದು ಕ್ಯಾನ್ಸಲ್ ಆಗ್ತಕ್ಕಂಥದ್ದು ಮೇಷ ಲಗ್ನದವ್ರಿಗೆ ಬಹುತೇಕ ಸ್ಟ್ರಾಂಗಾಗಿ ಕಾಣಿಸ್ತಾ ಇದೆ. ವೈವಾಹಿಕ ಜೀವನದಲ್ಲಿ ಸ್ವಲ್ಪ ಮಟ್ಟಿಗೆ 2 ತಿಂಗಳು ಸಮಸ್ಯೆ ಇರ್ತಕ್ಕಂಥದ್ದು 2 ತಿಂಗಳು ಸಮಸ್ಯೆ ಇರ್ತಕ್ಕಂಥದ್ದು ತೋರಿಸ್ತಾ ಇದೆ. ಹಾಗೆ ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಈ ಒಂದು ವಿವಾಹದಲ್ಲಿ ಜಗಳಗಳು ಜಾಸ್ತಿ ಆಗ್ತಕ್ಕಂಥದ್ದು, ಹಾಗೆ ಒಂದು ಅಬ್ಯೂಸಿವ್ ರಿಲೇಷನ್ಶಿಪ್ ಅಂತ ಕರಿತೀವಿ, ಅದು ಭಾಳ ಹೆಚ್ಚಾಗ್ತಕ್ಕಂಥದ್ದು ಈ 2-3 ತಿಂಗಳಲ್ಲಿ ಹೆಚ್ಚಾಗಿ ಕಾಣಿಸುತ್ತೆ. ಹಾಗೆ ವರ್ಷದ ಕೊನೆಯವರೆಗೂ ಕೂಡ ಸ್ವಲ್ಪ ಅಸಮಾಧಾನ ಇರತಕ್ಕಂಥದ್ದು ಕಂಡುಬರ್ತಾ ಇದೆ. ಹಾಗೆ ಭಾಳಷ್ಟು ಸಮಸ್ಯೆಗೆ ಒಳಗಾಗ್ತಕ್ಕಂಥದ್ದು ಫ್ಯಾಮಿಲಿ ಮೆಂಬರ್ಸ್ ತೋರಿಸ್ತಾ ಇದೆ. ಆಸ್ತಿ ವಿಚಾರದಲ್ಲಿ ಆಸ್ತಿಯ ಒಂದು ಸಮಸ್ಯೆ, ಆಸ್ತಿಗೆ ಸ್ವಲ್ಪ ಹೊಡೆದಾಡ್ತಕ್ಕಂಥದ್ದು ಸ್ವಲ್ಪ ಬಹಳ ಹೆಚ್ಚಾಗಿ ಮೇಷ ಲಗ್ನದವ್ರಿಗೆ ಉಂಟಾಗ್ತಕ್ಕಂಥದ್ದು. ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಸಮಸ್ಯೆ ತೋರಿಸ್ತಾ ಇದೆ. ಇನಿಷಿಯಲಿ ಒಂದು 2-3 ತಿಂಗಳು ಆಪ್ರೇಷನ್ ಆಗ್ತಕ್ಕಂಥ ಸಾಧ್ಯತೆ ತೋರಿಸ್ತಾ ಇದೆ. ಆದರೆ ಆಪ್ರೇಷನ್ ಆದ ನಂತರ 2-3 ತಿಂಗಳಾದಮೇಲೆ ಆರೋಗ್ಯದಲ್ಲಿ ಚೇತರಿಕೆ ಕಂಡು ಬರ್ತಾ ಇದೆ. ಆರೋಗ್ಯದಲ್ಲಿ ಯಾವುದೇ ರೀತಿ ಸಮಸ್ಯೆ ಇಲ್ಲ. ಸ್ವಲ್ಪ ಮಟ್ಟಿಗೆ ಓವರಾಲ್ ನೋಡಿದಾಗ ಹಣಕಾಸು ವಿಚಾರದಲ್ಲಿ ನಾರ್ಮಲ್ ಆಗಿದೆ. ಎಜುಕೇಷನ್ ಸ್ವಲ್ಪ ಹಿನ್ನಡೆ ಇದೆ. ಹಾಗೆ ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಮೇಷ ಲಗ್ನದವ್ರಿಗೆ ಸ್ವಲ್ಪ ಗಲಾಟೆ, ಹೊಡೆದಾಟ ಮತ್ತು ಆ್ಯಕ್ಟಿವ್ ಮೈಂಡು ಸ್ವಲ್ಪ ಸ್ಟ್ರಾಂಗ್ ಆಗಿರ್ತಕ್ಕಂಥದ್ದು. ಆಸ್ತಿಗಳಿಂದ ಸಮಸ್ಯೆ ಆಗ್ತಕ್ಕಂಥದ್ದು ಮೇಜರ್ ಇಂಪ್ಯಾಕ್ಟು ಗುರುವಿನ ಗೋಚಾರ ಫಲ ಮಿಥುನ ಲಗ್ನದವ್ರಿಗೆ ಈಗ ಹೇಳಿರ್ತಕ್ಕಂಥದ್ದು. ಮುಂದಿನ ಲಗ್ನಕ್ಕೆ ಹೋಗೋಣ. ಮುಂದಿನ ಲಗ್ನ ವೃಷಭ ಲಗ್ನ. ವೃಷಭ ಲಗ್ನದ ವಿದ್ಯಾರ್ಥಿಗಳಿಗೆ ಮೊದಲ ಒಂದು 2 ತಿಂಗಳು ಸ್ವಲ್ಪ ಹಿನ್ನಡೆ ಆಗ್ತಕ್ಕಂಥ ತೋರಿಸುತ್ತೆ. ಎಜುಕೇಷನಲ್ಲಿ ಸ್ವಲ್ಪ ಕನ್ಫ್ಯೂಷನ್ ತೋರಿಸುತ್ತೆ. ಎಜುಕೇಷನಲ್ಲಿ ಏನಾದರೂ ಒಂದು ಸಮಸ್ಯೆ ಎದುರಾಗ್ತಕ್ಕಂಥ ತೋರಿಸುತ್ತೆ. ಇಂಟ್ರೆಸ್ಟ್ ಪಡ್ತಕ್ಕಂಥದ್ದು ಅಥವಾ ನನಗಿಂಥದೇ ಬೇಕು ಅಂತಕ್ಕಂಥ ಲೈನು ಸಿಗದೇ ಇರತಕ್ಕಂಥ ತೋರಿಸ್ತಾ ಇದೆ. ಹಾಗೆ ಎಜುಕೇಷನಲ್ಲಿ ಬದಲಾವಣೆ ಸ್ವಲ್ಪ ಹೆಚ್ಚಾಗಿ ತೋರಿಸ್ತಾ ಇದೆ. ಒಂದು 3 ತಿಂಗಳಾದ ಮೇಲೆ ಕನ್ಫ್ಯೂಷನ್ಸ್ ಕ್ಲಿಯರಾಗಿ ಅದ್ಭುತವಾಗಿರ್ತಕ್ಕಂಥ ಲೈನಿಗೆ ಡಿಸಿಷನ್ ಮೇಕಿಂಗ್ ಆಗ್ತಕ್ಕಂಥದ್ದು 3 ತಿಂಗಳಾದಮೇಲೆ ಆಗುತ್ತೆ. ಹೇಗೇನು ವೃಷಭ ಲಗ್ನದವ್ರಿಗೆ ಗುರುದಶ ಗುರುಭುಕ್ತಿ ನಡೀತಾ ಇದ್ದಷ್ಟು ನಾ ಹೇಳ್ತಕ್ಕಂಥ ವಿಚಾರಗಳು ಹೆಚ್ಚಾಗಿ ಆಗ್ತಕ್ಕಂಥದ್ದು. ಹಾಗೆ ಮಿಥುನ ಲಗ್ನದವ್ರಿಗೆ ಜಾಬಲ್ಲಿರ್ತಕ್ಕಂಥವ್ರಿಗೆ ಅಧಿಕವಾಗಿರ್ತಕ್ಕಂಥ ಹಣ ಫ್ಲೋ ಆಗುತ್ತೆ. ಬಿಸ್ನೆಸ್ಸಲ್ಲಿರ್ತಕ್ಕಂಥವ್ರಿಗೂ ಅಷ್ಟೇ. ಓವರಾಲ್ ವೃಷಭ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಮಿಥುನ ಪ್ರವೇಶ ಗುರು ಹೆಚ್ಚಿನ ಹಣಕಾಸು ಬರ್ತಕ್ಕಂಥ ತೋರಿಸ್ತಾ ಇದೆ. ವೃಷಭ ಲಗ್ನದವ್ರಿಗೆ ಜ್ಯುವೆಲರಿ ಪರ್ಚೇಸು ಅಥವಾ ಅಗ್ರಿಕಲ್ಚರ್ ಪರ್ಚೇಸು ಭಾಳ ಹೆಚ್ಚಾಗಿ ಕಂಡು ಬರ್ತಾ ಇದೆ. ಅದರಿಂದ ಲಾಭನೂ ಕೂಡ ಬರ್ತಕ್ಕಂಥದ್ದು ತೋರಿಸ್ತಾ ಇದೆ. ಹಣಕಾಸು ವಿಚಾರದಲ್ಲಿ ಭಾಳ ಹೆಚ್ಚಾಗಿ ಗುರುವಿನ ಪ್ರವೇಶ ಮತ್ತು ಇರ್ತಕ್ಕಂಥ ನಕ್ಷತ್ರ ನೋಡಿದಾಗ ಹೆಚ್ಚಿನ ಲಾಭಾಂಶ ತೋರಿಸ್ತಾ ಇದೆ. ಅದ್ರ ಜೊತೆಗೆ ಖರ್ಚು ಜಾಸ್ತಿ, ಬಂದಿರತಕ್ಕಂಥದ್ದೆಲ್ಲ ಪೋಲ್ ಮಾಡ್ತಕ್ಕಂಥದ್ದು ಹೆಚ್ಚಾಗಿ ತೋರಿಸ್ತಾ ಇದೆ. 3 ತಿಂಗಳ ನಂತರ ವೃಷಭ ಲಗ್ನದವ್ರಿಗೆ ಪ್ರಮೋಷನ್ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತಕ್ಕಂಥವ್ರಿಗೆ ಪ್ರಮೋಷನ್ ಸಿಗ್ತಕ್ಕಂಥ ಚಾನ್ಸಸ್ಸು ಬಹುತೇಕ ಸ್ಟ್ರಾಂಗ್ ಆಗಿದೆ. ಗುರುದಶ ಗುರುಭುಕ್ತಿ ನಡೀತಾ ಇದ್ದಾರೆ. ಹಾಗೆ ಒಂದು ಒಳ್ಳೆಯ ಪೊಸಿಷನ್ಗೆ ಹೋಗೋಕ್ಕೆ ಅಥವಾ ಹೆಸರು ಕೀರ್ತಿ ಪ್ರತಿಷ್ಠೆ ಪಡೆಯೋಕ್ಕೆ 3 ತಿಂಗಳಾದ ನಂತರ
ವೃಷಭ ಲಗ್ನದವ್ರಿಗೆ ಮಿಥುನ ಗುರುವಿಂದ ವಿಶೇಷವಾಗಿರ್ತಕ್ಕಂಥ ಲಾಭ, ಅಧಿಕಾರ ಪ್ರಾಪ್ತಿ ಆಗ್ತಕ್ಕಂಥದ್ದು, ಯಾವುದಾದ್ರು ಒಂದು ಈ ಎಲೆಕ್ಷನ್ ಟೈಪ್ ಅಂತ ನಾವು ಕರಿತೀವಲ್ಲ, ಆ ರೀತಿ ಸಣ್ಣ ಪುಟ್ಟ ಒಂದು ಸ್ಪರ್ಧೆಗೆ ನಿಂತಾಗ ಹೆಚ್ಚಿನ ಒಂದು ಸ್ಕೋರ್ ಅಂತ ಏನು ಕರಿತೀವಿ ಅದೆಲ್ಲ ಹೆಚ್ಚಾಗಿ ಬರ್ತಕ್ಕಂಥದ್ದು, ವಿನ್ ಆಗ್ತಕ್ಕಂಥದ್ದು, ಹೆಸರು ಕೀರ್ತಿ ಪ್ರತಿಷ್ಠೆ ಬರ್ತಕ್ಕಂಥದ್ದು ಬಹುತೇಕ ಸ್ಟ್ರಾಂಗ್ ಆಗಿ ತೋರಿಸ್ತಾ ಇದೆ. ಹಾಗೆ ವೈವಾಹಿಕ ಜೀವನ ನೋಡೋಣ ಬನ್ನಿ. ವೈವಾಹಿಕ ಜೀವನದಲ್ಲಿ ಹೊಸ ಸಂಬಂಧ ಬರ್ತಕ್ಕಂಥ ತೋರಿಸ್ತಾ ಇದೆ. ಹೊಸ ಸಂಬಂಧದಿಂದ ಹೆಚ್ಚಿನ ಲಾಭಾಂಶನೂ ಕೂಡ ತೋರಿಸ್ತಾ ಇದೆ. ಹಣಕಾಸು ವಹಿವಾಟು ಮದುವೆ ವಿಚಾರದಲ್ಲಿ ಹೆಚ್ಚಾಗ್ತಕ್ಕಂಥದ್ದು, ಅದು ಡೌರಿ ಮುಖಾಂತರ ಇರ್ಬೋದು, ಅಥವಾ ಹುಡುಗನಿಗೆ ಕಾರು ಅಥವಾ ಆಸ್ತಿ ಕೊಡ್ತಕ್ಕಂಥ ವಿಚಾರ, ಅಥವಾ ಹುಡುಗಿಗೆ ಒಡವೆ ಆಗ್ತಕ್ಕಂಥ ವಿಚಾರ, ಅಥವಾ ಒಳ್ಳೆ ಒಂದು ರೀತಿ ಈ ಒಂದು ಫೈನಾನ್ಷಿಯಲಿ ಸ್ಟ್ರಾಂಗ್ ಇರ್ತಕ್ಕಂಥ ಫ್ಯಾಮಿಲಿಗೆ ಸೇರ್ತಕ್ಕಂಥ ಚಾನ್ಸಸ್ಸು ವೃಷಭ ಲಗ್ನದವ್ರಿಗೆ ವಿಶೇಷವಾಗಿರ್ತಕ್ಕಂಥ ತೋರಿಸ್ತಾ ಇದೆ. ಹಾಗೆ ವಿವಾಹದಲ್ಲಿ ಒಂದು 2-3 ತಿಂಗಳಾದ ನಂತರ ಅಹಂ ಹೆಚ್ಚಾಗ್ತಕ್ಕಂಥದ್ದು. ಸೊ ನಾವು ಈ ಥರ ಇದ್ದೀವಿ, ನಾವು ಆ ಥರ ಇದ್ದೀವಿ ಅಂತ ಹೇಳ್ತಕ್ಕಂಥ ಅಹಂ ಹೆಚ್ಚಾಗ್ತಕ್ಕಂಥದ್ದು, ಸ್ವಲ್ಪ ಸಣ್ಣ ಪುಟ್ಟ ಘರ್ಷಣೆ ಆಗ್ತಕ್ಕಂಥದ್ದು, ಕೆಲವೊಂದು ಅತಿರೇಕಕ್ಕೆ ಹೋಗಿ ಅವರ ದಶಾಭುಕ್ತಿಗಳಲ್ಲಿ ನೆಗೆಟಿವ್ ಕಾಂಬಿನೇಷನ್ ಇರ್ತಕ್ಕಂಥದ್ದು ಒಂದು ಕಾಂಬಿನೇಷನ್ನು ಇದ್ದಾಗ ಅಲ್ಲಿ ಸ್ವಲ್ಪ ಮಟ್ಟಿಗೆ ಸಮಸ್ಯೆ ಆಗ್ತಕ್ಕಂಥದ್ದು ತೋರಿಸ್ತಾ ಇದೆ. ವಿವಾಹದಲ್ಲಿ ಸ್ವಲ್ಪ ಒಳ್ಳೆ ರೀತಿ ಗ್ರ್ಯಾಂಡ್ ತೋರಿಸಿದ್ರೂ ಕೂಡ ಅಲ್ಲಿ ಈಗೋ ಅನ್ನೋದು ಬಂದು ಗಲಾಟೆ ಆಗ್ತಕ್ಕಂಥದ್ದು, ಪ್ರತಿಷ್ಠೆ ಆಗ್ತಕ್ಕಂಥದ್ದು ಹೆಚ್ಚಾಗಿ ತೋರಿಸ್ತಾ ಇದೆ. ಹಾಗೆ ಆರೋಗ್ಯದಲ್ಲಿ ಸ್ವಲ್ಪ ಮಾರಕ ಸ್ಥಾನದಲ್ಲಿರ್ತಕ್ಕಂಥ ಗುರು, ಹಾಗೆ ಮಂಗಳ ಮಾರಕಾಧಿಪತಿ ಆಗಿರ್ತಕ್ಕಂಥವನು, ವ್ಯಯಾಧಿಪತಿ ಆಗಿರ್ತಕ್ಕಂಥವನು, ದಶಾಭುಕ್ತಿ ಸ್ವಲ್ಪ ಸ್ಟ್ರಾಂಗ್ ಆಗಿ ಆಯುಷನ್ನು ಸ್ವಲ್ಪ ಹೆಚ್ಚಾಗಿ ತೋರಿಸದೇ ಇದ್ದಾಗ ಅಕಾಲಿಕ ಮರಣವನ್ನು ತೋರಿಸ್ತಾ ಇರತಕ್ಕಂಥದ್ದು ವೃಷಭ ಲಗ್ನದವ್ರಿಗೆ. ಅವರ ಜಾತಕ ಪರಿಶೀಲನೆ ಮಾಡಿ ಆಯುಷು ಹೆಚ್ಚಿದೆಯೋ ಕಮ್ಮಿ ಇದೆಯೋ ಅಂತ ನೋಡ್ಕೊಳ್ತಕ್ಕಂಥದ್ದು ತೋರಿಸುತ್ತೆ. ಯಾಕಂದರೆ ಒಂದು ಎಂಡ್ ಆಫ್ ಲೈಫ್ ಅನ್ನೋಕ್ಕೆ ಮಾರಕ ಸ್ಥಾನ ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. 2ನೇ ಮನೆ 7ನೇ ಮನೆ ಮಾರಕ ಸ್ಥಾನ. ಎಕ್ಸಿಟ್ ಫ್ರಮ್ ದಿ ಕರೆಂಟ್ ಸಿಚುವೇಶನ್ 12ನೇ ಮನೆ ತೋರಿಸ್ತಾ ಇದೆ. ಇಲ್ಲಿ ಮಂಗಳನ ಒಂದು ನಕ್ಷತ್ರದಲ್ಲಿ ಸ್ಟಾರ್ಟಿಂಗ್ ಬಂದಿರತಕ್ಕಂಥದ್ದು, ಮತ್ತು ಆರಿದ್ರ ನಕ್ಷತ್ರ ರಾಹುವಿನ ತತ್ವದಲ್ಲಿ 10ನೇ ಮನೆ ಇರೋದರಿಂದ ಒಂದು ರೀತಿಯ ಮರಣ ಭೀತಿ, ಆಕ್ಸಿಡೆಂಟಿಂದ ಸಮಸ್ಯೆ ಆಗ್ತಕ್ಕಂಥದ್ದು. ಯಾಕೆ ಆಕ್ಸಿಡೆಂಟಿಂದ ಸಮಸ್ಯೆ ಆಗ್ತಕ್ಕಂಥದ್ದು ಅಂತಂದರೆ, ವೃಷಭ ಲಗ್ನದವರಿಗೆ 8ನೇ ಅಧಿಪತಿಯಾಗಿರ್ತಕ್ಕಂಥವನು ಗುರು 8ನೇ ಮನೆಯೇ ವೀಕ್ಷಣೆ ಮಾಡ್ತಕ್ಕಂಥದ್ದು, ಕೂತಿರ್ತಕ್ಕಂಥದ್ದು ಮಂಗಳನ ಸ್ಥಾನದಿಂದ. ಮಂಗಳ ಅಂತಂದರೆ ವೆಹಿಕಲ್ ಅಥವಾ ಮೆಟಲ್ ಅಂತ ನಾವು ಹೇಳ್ತೀವಿ. ಸ್ವಲ್ಪ ವೃಷಭ ಲಗ್ನದವರು ಅವರವರ ಜಾತಕದಲ್ಲಿ ಸ್ವಲ್ಪ ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಬೇಕು. ಆಕ್ಸಿಡೆಂಟ್ ಕಾಂಬಿನೇಷನ್ ಭಾಳಷ್ಟಿದೆ. ನಾರ್ಮಲಾಗಿ ದೀರ್ಘಕಾಲದ ಅನಾರೋಗ್ಯಕ್ಕೆ ಬಳಲ್ತಾ ಇರ್ತಕ್ಕಂಥವ್ರಿಗೆ ಹೆಚ್ಚಿನ ಆಪರೇಷನ್ ಬರ್ತಕ್ಕಂಥದ್ದು ತೋರಿಸ್ತಾ ಇದೆ. ಸೊ ಇಷ್ಟು ವೃಷಭ ಲಗ್ನದವರು. ಮಿಥುನ ಲಗ್ನಕ್ಕೆ ಹೋಗೋಣ. ಮಿಥುನ ಲಗ್ನದ ವಿದ್ಯಾರ್ಥಿಗಳಿಗೆ ಸೆಲ್ಫ್ ಎಫರ್ಟಿಂದ ಸಾಕಷ್ಟು ಲಾಭಾಂಶ ಬರುತ್ತೆ. ಹೈಯರ್ ಸ್ಟಡೀಸ್ಗೆ ಹೋಗ್ತಾರೆ, ಕಾಂಪಿಟೇಷನಲ್ಲಿ ಗೆಲ್ತಾರೆ. ವೆರಿ ಗುಡ್ ಫಾರ್ ಎಜುಕೇಷನ್. ಮಿಥುನ ಲಗ್ನದವ್ರಿಗೆ ಓವರಾಲ್ ವಂಡರ್ಫುಲ್ ಆಗಿದೆ. ವಂಡರ್ಫುಲ್ ಆಗಿದೆ ಮಿಥುನ ಲಗ್ನದ ವಿದ್ಯಾರ್ಥಿಗಳಿಗೆ. ಏನು ಓದಿದ್ರೂ ಕೂಡ ಲಾಭಾಂಶ ಬರುತ್ತೆ. ಕರಿಯರಲ್ಲಿ ಸ್ಟ್ರಾಂಗ್ ಆಗಿರ್ತಕ್ಕಂಥ ಒಂದು ಕರಿಯರ್ನ ಬಿಲ್ಡ್ ಮಾಡ್ತಾರೆ, ಎಜುಕೇಷನ್ನ ಬಿಲ್ಡ್ ಮಾಡ್ತಾರೆ ಮಿಥುನ ಲಗ್ನದವರು. ಹಾಗೆ ಜಾಬಲ್ಲಿರ್ತಕ್ಕಂಥವ್ರಿಗೆ ಸೆಲ್ಫ್ ಎಫರ್ಟಿಂದ ಒಳ್ಳೆ ಜಾಬ್ ಸಿಗುತ್ತೆ. ಹೊಸ ಜಾಬ್ ಬದಲಾವಣೆ ಆಗ್ತಕ್ಕಂಥದ್ದು, ಜಾಬಲ್ಲೇ ಹೆಚ್ಚಿನ ಲಾಭಾಂಶ ಬರ್ತಕ್ಕಂಥದ್ದು. ಹಾಗೆ ಜಾಬಲ್ಲಿ ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಅವ್ರಿಗೆ ಉನ್ನತವಾಗಿರ್ತಕ್ಕಂಥ ಸಂಸ್ಥೆ ಸಿಗ್ತಕ್ಕಂಥದ್ದು. ಓನ್ ಬಿಸ್ನೆಸ್ಸಲ್ಲೂ ಕೂಡ ಲಾಭವನ್ನು ತಂದು ಕೊಡ್ತಕ್ಕಂಥದ್ದು 1 ವರ್ಷದ ಕಾಲ. ಎಲ್ಲ ವಿಚಾರದಲ್ಲೂ ಕೂಡ ಲಾಭ ಹೆಚ್ಚು ಮಿಥುನ ಲಗ್ನದವ್ರಿಗೆ.
ಹಾಗೆ ಬಿಸ್ನೆಸ್ಸಲ್ಲಿರ್ತಕ್ಕಂಥವ್ರಿಗೂ ಕೂಡ ತುಂಬ ಹೆಚ್ಚಿನ ಲಾಭಾಂಶ, ಅತಿ ಹೆಚ್ಚಿನ ಲಾಭಾಂಶ ಈ ಒಂದು ಮಿಥುನ ಲಗ್ನದವ್ರಿಗೆ. ಯಾವುದೇ ಬಿಸ್ನೆಸ್ ಮಾಡಲಿ, ಒಂದು ವಿಚಾರ ಇಲ್ಲಿ ಆ್ಯಡ್ ಮಾಡ್ತೀನಿ. ಸಾಕಷ್ಟು ಜನ ಜ್ಯೋತಿಷ್ಯದಲ್ಲಿ ನನಗೆ ಈ ಬಿಸ್ನೆಸ್ ಮಾಡಿದ್ರೆ ಆಗುತ್ತಾ, ಆ ಬಿಸ್ನೆಸ್ ಮಾಡಿದ್ರೆ ಆಗುತ್ತಾ, ನಾನು ನೀರಿನ ಬಿಸ್ನೆಸ್ ಮಾಡಲಾ ಅಥವಾ ಕಲ್ಲು ಬಿಸ್ನೆಸ್ ಮಾಡಲಾ, ಮಣ್ಣು ಬಿಸ್ನೆಸ್ ಮಾಡಲಾ, ಪ್ಲಾಸ್ಟಿಕ್ ಬಿಸ್ನೆಸ್ ಮಾಡಲಾ, ಈ ರೀತಿಯಾಗಿರ್ತಕ್ಕಂಥದ್ದು ಜ್ಯೋತಿಷ್ಯದಲ್ಲಿ ಇಲ್ಲ. ಹಣದ ಕಾಂಬಿನೇಷನ್ ಇದ್ದರೆ, ದುಡ್ಡು ಬರೋ ಕಾಂಬಿನೇಷನ್ ಇದ್ದರೆ ಯಾವ ಬಿಸ್ನೆಸ್ ಬೇಕಾದ್ರೂ ಮಾಡ್ಬೋದು. ಎಕ್ಸಾಂಪಲ್ ಅಂಬಾನಿ ಜಾತಕ ತೊಗೊಂಡ್ರೆ, ಮುಖೇಶ್ ಅಂಬಾನಿ ಜಾತಕ ತೊಗೊಂಡ್ರೆ ಅವರು ಚಪ್ಪಲಿ ಬಿಸ್ನೆಸ್ಸಲ್ಲೂ ಇದ್ದಾರೆ, ಚಪ್ಪಲಿನೂ ಮಾರ್ತಾರೆ. ಈ ಕಡೆ ಗೋಲ್ಡು ಮಾರ್ತಾರೆ, ಆ ಕಡೆ ತರಕಾರಿನೂ ಮಾಡ್ತಾರೆ. ಮುಖೇಶ್ ಅಂಬಾನಿನ ತರಕಾರಿ ಮಾರೋರ್ನು ಅಂತ ಕರಿತಿರೋ, ಅಥವಾ ಚಪ್ಪಲಿ ಮಾರೋರ್ನು ಅಂತ ಕರಿತಿರೋ, ಅಥವಾ ಗೋಲ್ಡ್ ವ್ಯಾಪಾರಿ ಅಂತ ಕರಿತಿರೋ, ಅಥವಾ ತೈಲ ವ್ಯಾಪಾರಿ ಅಂತ ಕರಿತಿರೋ, ಅಥವಾ ಟೆಲಿಕಾಮ್ ಮೊಬೈಲ್ ವ್ಯಾಪಾರಿ ಅಂತಿರೋ, ಕರೆನ್ಸಿ ವ್ಯಾಪಾರಿ ಅಂತೀರೋ, ಯಾವ್ದು ಕರಿತೀರಾ? ಹಣದ ಕಾಂಬಿನೇಷನ್ ಅತಿ ಹೆಚ್ಚಾಗಿರಬೇಕು. 2ನೇ ಮನೆ, 6ನೇ ಮನೆ, 7ನೇ ಮನೆ, 10ನೇ ಮನೆ, 11ನೇ ಮನೆ, ಇರೋ ಬರೋ ಗ್ರಹ, ಒಳಗಿರ್ತಕ್ಕಂಥ ನಕ್ಷತ್ರ, ಸಬ್ಲಾಡ್ಗಳೆಲ್ಲ ಹೆಚ್ಚಿನ ಹಣ ತೋರಿಸ್ತಾ ಇದ್ದಾಗ ಮುಟ್ಟಿದ್ದೆಲ್ಲನೂ ಕೂಡ ವರ್ಕ್ ಆಗ್ತಾ ಇರುತ್ತೆ. ಕಸದಿಂದ ರಸ ತೆಗಿತಕ್ಕಂಥ ಒಂದು ಕಾಂಬಿನೇಷನ್ ಅಂತ ಹೇಳ್ತೀವಿ, ಅದನ್ನೊಂದು ಈ ಪಾಯಿಂಟು. ಅದೇ ಥರ ಮಿಥುನ ಲಗ್ನದವ್ರಿಗೆ ಕಸದಿಂದ ರಸ ಅಂತ ಹೇಳ್ತೀವಲ್ಲ, ಅದು ಹೆಚ್ಚಾಗಿರ್ತಕ್ಕಂಥದ್ದು. ಆದರೆ ಒಂದು ಪಾಸಿಟಿವ್ ಇದೆ, ಆದರೆ ಇಲ್ಲಿ ಒಂದು ನೆಗೆಟಿವ್ ಏನು ಅಂತಂದರೆ, ವಿವಾಹದಲ್ಲಿ ಸಮಸ್ಯೆ. ಹೊಸ ಸಂಬಂಧಗಳು ಮದುವೆಗೆ ಹೋಗಿ ಮದುವೆ ಆಗಿ ವಿತಿನ್ 2 ಮಂತ್ಸ್, 3 ಮಂತ್ಸ್, 6 ಮಂತ್ಸ್ ಒಳಗಡೆ ಗಲಾಟೆಗಳು, ಒಡೆದಾಟಗಳು, ಕೋರ್ಟ್ ಕೇಸು, ಪೊಲೀಸ್ ಸ್ಟೇಷನ್ನು. ಯಾಕಂದರೆ ಮಂಗಳನ ನಕ್ಷತ್ರದಲ್ಲಿ 6-11 ಕಾಂಬಿನೇಷನ್ ಬಂದಾಗ ಪೊಲೀಸ್ ಸ್ಟೇಷನ್ನು, ಅವರು ಇವರು ದುಡ್ಡು ಹಾಳು, ಮನಸ್ಥಿತಿ ಹಾಳು, ರೋಷ, ವೇಷ ಎಲ್ಲವೂ ಕೂಡ ಮಿಥುನ ಲಗ್ನದವರು ಅನುಭವಿಸ್ತಾರೆ. ಆಲ್ರೆಡಿ ಮದುವೆ ಆಗಿರೋರು, ಅವರ ದಶಾದಲ್ಲಿರ್ತಕ್ಕಂಥ ಗುರು ಚೆನ್ನಾಗಿದ್ದರೆ ಮಾತ್ರ ಉತ್ತಮವಾಗಿರುತ್ತೆ. ಇದೊಂದು ಸ್ವಲ್ಪ ಸಣ್ಣ ಪುಟ್ಟ ಸಮಸ್ಯೆ ಆಗುತ್ತೆ. ಆದರೆ ಸಾಕಷ್ಟು ಗಲಾಟೆಗಳು, ದಶಾನೂ ಚೆನ್ನಾಗಿಲ್ಲ, ಭುಕ್ತಿನೂ ಚೆನ್ನಾಗಿಲ್ಲ ಅಂದಾಗ ಈಗ ಗೋಚಾರ ಫಲ ಆ್ಯಡ್ ಮಾಡಿ ಪೊಲೀಸ್ ಸ್ಟೇಷನ್ ಆಗಲಿ, ಕೋರ್ಟ್ಗಾಗಲಿ ಹೋಗಿ ವಿಚ್ಛೇದನೆ ತಗೊಳ್ಳೋವರೆಗೂ ಬಿಡದೇ ಇರತಕ್ಕಂಥ ಕಾಂಬಿನೇಷನ್ ಇರ್ತಕ್ಕಂಥದ್ದು. ಆಮೇಲೆ ಲಾಸ್ಟಲ್ಲಿ ಕಾಂಪ್ರಮೈಸ್ ಆಗಿ ನೀನು ಬೇರೆ ನಾನು ಬೇರೆ ಅಂತ ಹೋಗ್ತಕ್ಕಂಥ ಒಂದು ಕಾಂಬಿನೇಷನ್ ತೋರಿಸ್ತಾ ಇದೆ. ಆರೋಗ್ಯದ ವಿಚಾರದಲ್ಲಿ ತೋರಿಸ್ತಾ ಇದ್ದಾಗ ಸಣ್ಣ ಪುಟ್ಟ ಸಮಸ್ಯೆ ತೋರಿಸ್ತಾ ಇದೆ. ಆ ಸಣ್ಣ ಪುಟ್ಟ ಸಮಸ್ಯೆಯಲ್ಲಿ ಒಂದು ಈಸಿಯಾಗಿ ಒಂದು ಟ್ಯಾಬ್ಲೆಟಿಂದನೋ ಒಂದು ಇಂಜೆಕ್ಷನಿಂದನೋ ಕ್ಲಿಯರ್ ಆಗುತ್ತೆ. ಸೊ ಮಿಥುನ ಲಗ್ನದವರಿಗೆ ಆಲ್ಮೋಸ್ಟ್ ಎಲ್ಲ ವಿಚಾರದಲ್ಲೂ ಸ್ವಲ್ಪ ಸೆಲ್ಫ್ ಎಫರ್ಟಿಂದ ಮತ್ತು ತಮ್ಮ ಸ್ವಯಂ ಶಕ್ತಿಯಿಂದ ಅನೇಕ ವಿಚಾರಗಳಲ್ಲಿ ಜಯವನ್ನು ತೋರಿಸ್ತಾ ಇದೆ. ವೈವಾಹಿಕ ಜೀವನ ಮತ್ತು ವಿವಾಹದ ಹೊಸ ಸಂಬಂಧಗಳ ವಿಚಾರದಲ್ಲಿ ಸ್ವಲ್ಪ ತಳಮಳ ಆಗ್ತಕ್ಕಂಥದ್ದು, ಗಲಾಟೆಗಳಾಗ್ತಕ್ಕಂಥದ್ದು ಬಿಟ್ಟರೆ ಇನ್ನೆಲ್ಲ ವಿಚಾರದಲ್ಲೂ ಕೂಡ ಗುರು ಗೋಚಾರ ಫಲ ಮಿಥುನ ಲಗ್ನಕ್ಕೆ ಅಥವಾ ಮಿಥುನ ರಾಶಿಗೆ ಬಂದಿರತಕ್ಕಂಥದ್ದು ಇಲ್ಲಿ ವಿಶೇಷವಾಗಿರ್ತಕ್ಕಂಥದ್ದು ತೋರಿಸ್ತಾ ಇದೆ. ಈ 3 ಲಗ್ನಗಳಿಗೆ ಬಗ್ಗೆ ನಾನು ಇವತ್ತು ಹೇಳಿದ್ದೀನಿ. ಮುಂದಿನ ಸಂಚಿಕೆಯಲ್ಲಿ ಇನ್ನು 3 ಲಗ್ನಗಳು, ಕರ್ಕಾಟಕ, ಸಿಂಹ, ಕನ್ಯಾದ ಬಗ್ಗೆ ಮುಂದಿನ ಸಂಚಿಕೆಯಲ್ಲಿ ಮಾತಾಡೋಣ. ಆ ಗುರುಗ್ರಹ ಯಾವುದೇ ಗ್ರಹ ಒಳ್ಳೆಯದು, ಯಾವುದೇ ಗ್ರಹ ಕೆಟ್ಟದ್ದು ಅಂತ ಹೇಳ್ತಕ್ಕಂಥ ಒಂದು ವಿಚಾರ ತಪ್ಪು. ಅದನ್ನು ಇನ್ನೊಂದು ದಿವಸ ನಾವು ಮಾತಾಡ್ತೀವಿ. ಗುರುಗ್ರಹ ಮೇ 14ರಂದು ವೃಷಭ ಲಗ್ನದಿಂದ ಇನ್ನು ಮಿಥುನ ಲಗ್ನಕ್ಕೆ ಪ್ರವೇಶ ಮಾಡ್ತಾ ಇದೆ. ಇದರಿಂದ ಯಾವ ರಾಶಿಗಳಿಗೆ, ಯಾವ ಲಗ್ನಕ್ಕೆ ಏನೇನೆಲ್ಲ ಪರಿಣಾಮ ಇದೆ ಅನ್ನೋದ್ರ ಬಗ್ಗೆ ಗುರುಗಳು ಮಾಹಿತಿಯನ್ನು ನೀಡಿದರು. ಧನ್ಯವಾದಗಳು ಗುರುಗಳೇ. ಸರ್ವೇ ಜನ ಸುಖಿನೋ ಭವಂತು. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ವಿಶೇಷ ನಕ್ಷತ್ರ ನಾಡಿ ನೇರ ಪ್ರಸಾರ ಕಾರ್ಯಕ್ರಮ. ನೋಡ್ತಾ ಇರಿ ಅಶ್ವವೇಗ ನ್ಯೂಸ್. ಇದು ಸತ್ಯಾನ್ವೇಷಣೆಯ ಓಟದಲ್ಲಿ.